ನ್ಯೂಸ್ ಟಾಪ್ 9ಗೆ ಸ್ವಾಗತ. ನಾನು ಶುಭಶ್ರೀ ಜೈನ್. ನಾಳೆ ಕರೆ ನೀಡಿರೋ ಭಾರತ್ ಬಂದ್ ಠುಸ್ ಆಗೋದು ಫಿಕ್ಸಾ. ಬೆಂಗಳೂರು ಸೇರಿ ರಾಜ್ಯಾದ್ಯಂತ ಭಾರತ್ ಬಂದ್ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದ್ದು ಯಾಕೆ? ಬೆಂಗಳೂರಲ್ಲಿ ರಾತ್ರಿ ವೇಳೆ ಮತ್ತೊಂದು ಜಾಲಿ ರೈಡ್ ಆಕ್ಸಿಡೆಂಟ್. ವಿಧಾನಸಭಾ ಎಲೆಕ್ಷನ್ಗೆ ದಳಪತಿಗಳ ಭರ್ಜರಿ ತಯಾರಿ ಹೇಗಿದೆ? ಇದೆಲ್ಲವನ್ನು ನೋಡೋಣ ನ್ಯೂಸ್ ಟಾಪ್ 9ನಲ್ಲಿ. ರಾಜ್ಯದಲ್ಲಿ ಭಾರತ್ ಬಂದ್ ಯಶಸ್ವಿಯಾಗುತ್ತಾ ಇಲ್ವಾ? ನಾಳಿನ ಭಾರತ್ ಬಂದ್ಗೆ ಸಿಕ್ಕಿದ್ಯಾ ನಿರೀಕ್ಷಿತ ಬೆಂಬಲ? ರೈತರ ನಾಳಿನ ಭಾರತ್ ಬಂದ್ನಲ್ಲಿ ಏನಿರುತ್ತೆ ಏನಿರಲ್ಲ ನೋಡೋಣ ಭಾರತ್ ಬಂದ್ ನ್ಯೂಸ್ ಟಾಪ್ 9ನಲ್ಲಿ. ಕೇಂದ್ರದ ಕೃಷಿ ಕಾಯ್ದೆ ವಿರುದ್ಧ ಅನ್ನದಾತರು ಮತ್ತೆ ಸಿಡಿದೆದ್ದಿದ್ದಾರೆ. ನಾಳೆ ಭಾರತ್ ಬಂದ್ಗೆ ಕರೆ ನೀಡಲಾಗಿದ್ದು ಕರುನಾಡು ಸ್ತಬ್ಧವಾಗುತ್ತಾ ಅನ್ನೋ ಪ್ರಶ್ನೆ ಎದುರಾಗಿದೆ. ರೈತರು ಕರೆ ನೀಡಿರೋ ಭಾರತ್ ಬಂದ್ ನಾಳೆ ಯಶಸ್ಸು ಕಾಣುತ್ತಾ ಇಲ್ಲ ಠುಸ್ ಆಗುತ್ತಾ ಅನ್ನೋ ಪ್ರಶ್ನೆ ಕಾಡ್ತಿದೆ. ನಾಳೆ ರೈತ ಸಂಘಟನೆಗಳು ಹಮ್ಮಿಕೊಂಡಿರೋ ಭಾರತ್ ಬಂದ್ ವೇಳೆ ಏನೆಲ್ಲ ಸಿಗುತ್ತೆ ಏನೆಲ್ಲ ಸಿಗಲ್ಲ, ನಾಳೆ ಬಸ್ ಆಟೋ ಕ್ಯಾಬ್ ಓಡಾಡಲ್ವಾ ಅನ್ನೋ ಅನುಮಾನ ಕೂಡ ಸಾರ್ವಜನಿಕರಲ್ಲಿ ಮನೆ ಮಾಡಿದೆ. ಅಲ್ಲದೆ ಭಾರತ್ ಬಂದ್ಗೆ ಯಾವ್ಯಾವ ಸಂಘಟನೆಗಳು ಸಪೋರ್ಟ್ ಮಾಡ್ತಿವೆ, ಯಾವ್ಯಾವ ಸಂಘಟನೆ ಸದಸ್ಯರು ಬಂದ್ಗೆ ಬೆಂಬಲ ನೀಡ್ತಿಲ್ಲ ಅನ್ನೋ ಪ್ರಶ್ನೆ ಕೂಡ ಎದುರಾಗಿದ್ದು ನಾಳಿನ ಬಂದ್ ಯಶಸ್ಸು ಕಾಣುತ್ತಾ ಅನ್ನೋ ಪ್ರಶ್ನೆ ಮೂಡಿದೆ. ಕೃಷಿ ತಿದ್ದುಪಡಿ ಕಾಯ್ದೆ ವಿರುದ್ಧ ಅನ್ನದಾತರು ಮತ್ತೆ ರಣಕಹಳೆ ಮೊಳಗಿಸಿದ್ದು ಕೊರೋನಾ ಸಂಕಷ್ಟದ ನಡುವೆಯೂ ಮತ್ತೊಂದು ಬಂದ್ಗೆ ಕರೆ ನೀಡಿದ್ದಾರೆ. ಕೇಂದ್ರದ ಕೃಷಿ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ನಾಳೆ ನಡೆಯಲಿರುವ ಬಂದ್ಗೆ ಸಂಘಟನೆಗಳ ಸದಸ್ಯರಲ್ಲೇ ಒಮ್ಮತ ಮೂಡಿಲ್ಲ ಎನ್ನಲಾಗ್ತಿದೆ. ಹೀಗಾಗಿ ನಾಳೆ ಕರೆ ನೀಡಿರೋ ಭಾರತ್ ಬಂದ್ ಯಶ ಕಾಣುತ್ತಾ ಅನ್ನೋ ಪ್ರಶ್ನೆ ಎದುರಾಗಿದೆ. ಭಾರತ್ ಬಂದ್ ವೇಳೆ ಬೃಹತ್ ರ್ಯಾಲಿ ನಡೆಸಲು ರೈತ ಸಂಘಟನೆಗಳು ನಿರ್ಧರಿಸಿವೆ. ಅಲ್ಲದೆ ಹೆದ್ದಾರಿ ತಡೆದು ಧರಣಿ ಮಾಡಲು ರೈತ ಹೋರಾಟಗಾರರು ಪ್ಲಾನ್ ಮಾಡಿಕೊಂಡಿದ್ದಾರೆ. ಆದರೆ ಹೆದ್ದಾರಿ ತಡೆಯದಂತೆ ಪೊಲೀಸ್ ಆಯುಕ್ತರು ವಾರ್ನಿಂಗ್ ಕೊಟ್ಟಿದ್ದಾರೆ. ಹೀಗಾಗಿ ಬಂದ್ ಇದ್ರೂ ಸಾರಿಗೆ ವ್ಯವಸ್ಥೆಯಲ್ಲಿ ಯಾವುದೇ ವ್ಯತ್ಯಯ ಇರಲ್ಲ ಎನ್ನಲಾಗಿದೆ. ಇನ್ನು ಬಂದ್ಗೆ ಶಿಕ್ಷಣ ಸಂಸ್ಥೆಗಳಿಂದ ಸಪೋರ್ಟ್ ಸಿಗ್ತಿಲ್ಲ ಅಂತಾನೂ ಹೇಳಲಾಗ್ತಿದೆ. ನಾಳಿನ ಬಂದ್ ಬಿಸಿ ಬೆಂಗಳೂರಿಗರಿಗೆ ತಟ್ಟುವ ಸಾಧ್ಯತೆ ಇದೆ. ಸಿಲಿಕಾನ್ ಸಿಟಿಯಲ್ಲಿ ನಾಳೆ ಹೋರಾಟಗಾರರು ಬೀದಿಗೆ ಇಳಿಯಲಿದ್ದು ರಾಜಧಾನಿಯ ಪ್ರಮುಖ ಜಂಕ್ಷನ್ಗಳು ಪ್ರತಿಭಟನಾಕಾರರಿಂದ ತುಂಬಿ ತುಳುಕೋ ಸಾಧ್ಯತೆ ದಟ್ಟವಾಗಿದೆ. ಹೀಗಾಗಿ ನಾಳೆ ಗಾರ್ಡನ್ ಸಿಟಿಯ ಪ್ರಮುಖ ರಸ್ತೆಗಳಲ್ಲಿ ಟ್ರಾಫಿಕ್ ಜಾಮ್ ಅಲ್ಲೋಲ ಕಲ್ಲೋಲ ಸೃಷ್ಟಿಸುತ್ತಾ ಅನ್ನೋ ಪ್ರಶ್ನೆ ಮೂಡಿದೆ. ರೈತ ನಾಯಕ ಕೋಡಿಹಳ್ಳಿ ಚಂದ್ರಶೇಖರ್ ನೇತೃತ್ವದಲ್ಲಿ ಬೆಂಗಳೂರಲ್ಲಿ ರ್ಯಾಲಿ ನಡೆಸಲು ರೈತರು ರೆಡಿಯಾಗ್ತಿದ್ದಾರೆ. ಅದರಲ್ಲೂ ಕೆಆರ್ಪುರಂ ಮಾರುಕಟ್ಟೆಯಿಂದ ಟೌನ್ ಹಾಲ್ ವರೆಗೆ ರ್ಯಾಲಿ ನಡೆಸಲು ನಿರ್ಧರಿಸಿದ್ದಾರೆ. ನಾಳೆ ಬೆಳಗ್ಗೆ 8 ಗಂಟೆಗೆ ಕೆಆರ್ಪುರಂನಿಂದ ಮೆರವಣಿಗೆ ಶುರು ಮಾಡಿ ಬೆಳಗ್ಗೆ 11ಕ್ಕೆ ಟೌನ್ ಹಾಲ್ಗೆ ರೈತರು ಬರಲಿದ್ದಾರೆ. ಆ ಬಳಿಕ ಮೈಸೂರು ಬ್ಯಾಂಕ್ ವೃತ್ತದವರೆಗೆ ಮೆರವಣಿಗೆ ಸಾಗಲಿದ್ದು ಮೆಜೆಸ್ಟಿಕ್ ವಿಧಾನಸೌಧ ಸುತ್ತಮುತ್ತ ಭಾರೀ ಟ್ರಾಫಿಕ್ ಜಾಮ್ ಉಂಟಾಗುವ ಸಾಧ್ಯತೆ ಇದೆ. ಹೀಗಾಗಿ ನಾಳೆ ಬೆಂಗಳೂರು ಹೃದಯ ಭಾಗಕ್ಕೆ ಟ್ರಾಫಿಕ್ ಬಿಸಿ ತಟ್ಟಿ ಸವಾರರು ಪರದಾಡುವುದು ಗ್ಯಾರಂಟಿ ಅಂತಾನೆ ಹೇಳಲಾಗ್ತಿದೆ. ನಾಳಿನ ಬಂದ್ಗೆ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘ ನೈತಿಕ ಬೆಂಬಲ ಕೊಟ್ಟಿದೆ. ಅಲ್ಲದೆ ಲಾರಿ ಮಾಲೀಕರ ಸಂಘ, ಆಟೋ ಡ್ರೈವರ್ಸ್ ಯೂನಿಯನ್, ಬೆಂಗಳೂರು ವಕೀಲರ ಸಂಘ, ಕರವೇ ನಾರಾಯಣಗೌಡ ಬಣ ಕೂಡ ನಾಳಿನ ಭಾರತ್ ಬಂದ್ಗೆ ನೈತಿಕ ಬೆಂಬಲ ನೀಡಿವೆ. ಆದರೆ ನೈತಿಕ ಬೆಂಬಲ ನೀಡಿರೋ ಖಾಸಗಿ ಶಾಲಾ ಕಾಲೇಜುಗಳ ಒಕ್ಕೂಟ ಶಾಲೆಗಳನ್ನು ಬಂದ್ ಮಾಡದಿರಲು ನಿರ್ಧರಿಸಿದೆ. ಭಾರತ್ ಬಂದ್ಗೆ ಕರ್ನಾಟಕ ರಾಜ್ಯ ರೈತ ಸಂಘ, ಹಸಿರು ಸೇನೆ ಸಂಪೂರ್ಣ ಬೆಂಬಲ ನೀಡಿವೆ. ಅಲ್ಲದೆ ಕಬ್ಬು ಬೆಳೆಗಾರರ ಸಂಘ, ದಲಿತ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು, ಯೂನಿಯನ್, ಗ್ರಾಮೀಣ ಬ್ಯಾಂಕ್ ನೌಕರರ ಸಂಘ, ಕರ್ನಾಟಕ ರಕ್ಷಣಾ ವೇದಿಕೆ, ಪ್ರವೀಣ್ ಶೆಟ್ಟಿ ಬಣ, ಎಪಿಎಂಸಿ ವರ್ತಕರ ಸಂಘವೂ ಕೂಡ ಬಂದ್ಗೆ ಸಂಪೂರ್ಣ ಸಪೋರ್ಟ್ ಮಾಡಿವೆ. ನಾಳಿನ ಭಾರತ್ ಬಂದ್ ವೇಳೆ ಹೋಟೆಲ್ಗಳು ಎಂದಿನಂತೆ ಓಪನ್ ಇರಲಿವೆ. ಕೆಎಸ್ಆರ್ಟಿಸಿ ಮತ್ತು ಬಿಎಂಟಿಸಿ ಬಸ್ ರಸ್ತೆಗೆ ಇಳಿಯಲಿವೆ. ಲಾರಿಗಳು ಎಂದಿನಂತೆ ರೋಡ್ಗೆ ಇಳಿಯಲಿದ್ದು ನಮ್ಮ ಮೆಟ್ರೋ ಸಂಚಾರ ಕೂಡ ಇರುತ್ತೆ. ಅಲ್ಲದೆ ಆಟೋ ಸೇರಿ ಓಲಾ, ಊಬರ್ ಟ್ಯಾಕ್ಸಿಗಳು ಸಂಚರಿಸಲಿವೆ. ಬೀದಿ ಬದಿ ವ್ಯಾಪಾರವು ಎಂದಿನಂತೆ ಇರಲಿದೆ. ಇದಲ್ಲದೆ ಶಾಲಾ ಕಾಲೇಜುಗಳು ಸಹ ಎಂದಿನಂತೆ ಓಪನ್ ಇರಲಿದ್ದು ಕೋರ್ಟ್ ಕಲಾಪಗಳು ನಡೆಯಲಿವೆ. ರೈತ ಸಂಘಟನೆಗಳ ಭಾರತ್ ಬಂದ್ ಠುಸ್ ಆಗೋದು ಫಿಕ್ಸಾ? ಕೊರೋನಾ ಸಂಕಷ್ಟದ ಮಧ್ಯೆ ಕರೆ ಕೊಟ್ಟಿರೋ ಬಂದ್ಗೆ ಸಿಗ್ತಿಲ್ವಾ ಸಪೋರ್ಟ್? ಬೆಂಗಳೂರಲ್ಲಿ ವಾಹನ ಸವಾರರಿಗೆ ಟ್ರಾಫಿಕ್ನ ಮಂಡೆ ಬಿಸಿ ಪಕ್ಕಾನ ನೋಡೋಣ ರೈತ ಕಿಚ್ಚು ನ್ಯೂಸ್ ಟಾಪ್ 9ನಲ್ಲಿ. ಕೇಂದ್ರದ ಕೃಷಿ ಕಾಯ್ದೆ ವಿರೋಧಿಸಿ ನಾಳೆ ರೈತರ ಕಿಚ್ಚು ಹೊತ್ತಲಿದೆ. ಕೊರೋನಾ ಸಂಕಷ್ಟದ ನಡುವೆಯೂ ಭಾರತ್ ಬಂದ್ಗೆ ಕರೆ ನೀಡಿದ್ದಾರೆ. ಆದರೆ ಭಾರತ್ ಬಂದ್ಗೆ ಸಂಘಟನೆಗಳಲ್ಲೇ ಒಮ್ಮತ ಮೂಡಿಲ್ಲ. ಕೊರೋನಾ ಹೊಡೆತಕ್ಕೆ ಆರ್ಥಿಕತೆ ಪಾತಾಳಕ್ಕೆ ಕುಸಿದಿದ್ದು ಭಾರತ್ ಬಂದ್ ಬೆಂಬಲಿಸಲು ಹಲವು ಸಂಘಟನೆಗಳು ಹಿಂದೇಟು ಹಾಕ್ತಿವೆ. ಹೋರಾಟಗಾರರು ಹೆದ್ದಾರಿ ತಡೆಗೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಆದರೆ ಹೆದ್ದಾರಿ ತಡೆದಂತೆ ಪೊಲೀಸ್ ಆಯುಕ್ತರು ವಾರ್ನಿಂಗ್ ಕೊಟ್ಟಿದ್ದಾರೆ.
ನಾಳೆ ನಡೆಯಲಿರುವಂತಹ ಭಾರತ್ ಬಂದ್ಗೆ ಬಹುತೇಕ ರೈತ ಸಂಘಟನೆಗಳು ಬೆಂಬಲ ನೀಡಿವೆ ಅಂತ ರೈತ ನಾಯಕ ಕೋಡಿಹಳ್ಳಿ ಚಂದ್ರಶೇಖರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದಂತಹ ಅವರು, ನಾಳೆ ಬಂದ್ ಯಶಸ್ವಿಯಾಗಲು ಎಲ್ಲಾ ಪ್ರಯತ್ನ ಮಾಡಿದ್ದೇವೆ. ಸುಮನಹಳ್ಳಿಯಲ್ಲಿ ಮತ್ತು ಕೆಆರ್ಪುರಂನಿಂದ ರ್ಯಾಲಿ ಮಾಡಲಿದ್ದೇವೆ. ಸುಮಾರು 8 ರಿಂದ 10 ಸಾವಿರ ಜನ ಬಂದ್ನಲ್ಲಿ ಭಾಗವಹಿಸಲಿದ್ದಾರೆ. ಪೊಲೀಸರ ಜೊತೆ ನಾನು ಚರ್ಚಿಸಿದ್ದೇನೆ. ಶಾಂತಿಯುತವಾಗಿ ನಾವು ಪ್ರತಿಭಟನೆ ಮಾಡಲಿದ್ದೇವೆ ಅಂತಲೂ ಕೋಡಿಹಳ್ಳಿ ಚಂದ್ರಶೇಖರ್ ಹೇಳಿದ್ದಾರೆ. ನಾಳಿನ ಬಂದ್ ಯಶಸ್ವಿಗೆ ಎಲ್ಲಾ ಸಿದ್ಧತೆ ನಡೆಸಿದ್ದೇವೆ ಅಂತ ಕೋಡಿಹಳ್ಳಿ ಚಂದ್ರಶೇಖರ್ ಹೇಳಿದ್ದಾರೆ. ಬಂದ್ಗೆ ಪರಿಪೂರ್ಣ ಬೆಂಬಲ ಸಿಕ್ಕಿದ್ದು ವಿವಿಧ ಸಂಘಟನೆಗಳು ಬಂದ್ ಸಂದರ್ಭದಲ್ಲಿ ಭಾಗಿಯಾಗಿ ಪ್ರತಿಭಟನೆ ಮೂಲಕ ಸೇರಲಿದ್ದಾರೆ ಅಂತ ಕೋಡಿಹಳ್ಳಿ ಚಂದ್ರಶೇಖರ್ ಹೇಳಿದ್ದಾರೆ. ಇನ್ನು ಕೆಲ ಸಂಘಟನೆಗಳು ನೈತಿಕ ಬೆಂಬಲ ಅಂತ ಹೇಳಿರುವ ಬಗ್ಗೆ ಪ್ರತಿಕ್ರಿಯಿಸಿದಂತಹ ಕೋಡಿಹಳ್ಳಿ ಚಂದ್ರಶೇಖರ್, ನೈತಿಕ ಬೆಂಬಲ ಅನ್ನೋದಕ್ಕಿಂತ ಬೆಂಬಲ ಕೊಡೋದಿಲ್ಲ ಅನ್ನೋದೇ ಸರಿ, ಆದರೆ ಇಲ್ಲ ಅನ್ನೋದರ ಬದಲಿಗೆ ಎಲ್ಲರೂ ನೈತಿಕತೆಯಿಂದ ಬೆಂಬಲ ನೀಡಿ ಎನ್ನುತ್ತೇವೆ ಅಂತ ಹೇಳಿದರು. ಬೆಂಗಳೂರಿಗೆ ನಾಳೆ ಟ್ರಾಫಿಕ್ ಜಾಮ್ನ ಮಂಡೇ ಬಿಸಿ ತಟ್ಟಲಿದೆ. ಬೆಂಗಳೂರಿನಲ್ಲಿ ರೈತರ ಆಕ್ರೋಶ ಮೊಳಗಲಿದ್ದು ಬೆಂಗಳೂರಿಗೆ ಬೆಳ್ಳಂಬೆಳಿಗ್ಗೆ ಟ್ರಾಫಿಕ್ ಬಿಸಿ ತಟ್ಟುವುದು ಫಿಕ್ಸ್ ಆಗಿದೆ. ನಾಳೆ ಬೆಳಗ್ಗೆ 8 ಗಂಟೆಗೆ ಕೆಆರ್ಪುರಂನಿಂದ ಮೆರವಣಿಗೆ ಆರಂಭ ಆಗಲಿದ್ದು ಕೆಆರ್ಪುರಂನಿಂದ ಟೌನ್ ಹಾಲ್ವರೆಗೆ ರ್ಯಾಲಿ ನಡೆಸಲು ಪ್ಲಾನ್ ಮಾಡಲಾಗಿದೆ. ನಾಳೆ ಬೆಳಗ್ಗೆ 8 ಗಂಟೆಗೆ ಕೆಆರ್ಪುರಂನಿಂದ ರೈತರ ರ್ಯಾಲಿ ಶುರುವಾಗಲಿದ್ದು ಬೆಳಗ್ಗೆ 11 ಗಂಟೆಗೆ ಟೌನ್ ಹಾಲ್ ತಲುಪಲಿದೆ. ಬಳಿಕ ಮೈಸೂರು ಬ್ಯಾಂಕ್ ವೃತ್ತದವರೆಗೆ ರೈತರು ಮೆರವಣಿಗೆ ಸಾಗಲಿದೆ. ಹೀಗಾಗಿ ಮೆಜೆಸ್ಟಿಕ್ ಕಾರ್ಪೊರೇಷನ್, ವಿಧಾನಸೌಧ ಸುತ್ತಮುತ್ತ ಟ್ರಾಫಿಕ್ ಜಾಮ್ ಆಗಲಿದೆ. ಕೋಡಿಹಳ್ಳಿ ಚಂದ್ರಶೇಖರ್ ನೇತೃತ್ವದಲ್ಲಿ ರ್ಯಾಲಿ ನಡೆಸಲು ಸಿದ್ಧತೆ ನಡೆಸಿದ್ದು ವಾಹನ ಸವಾರರು ಪರ್ಯಾಯ ಮಾರ್ಗ ಬಳಸುವುದು ಅನಿವಾರ್ಯವಾಗಿದೆ. ನಾಳಿನ ಬಂದ್ಗೆ ನಮ್ಮ ಬೆಂಬಲವಿಲ್ಲ ಅಂತ ಓಲಾ ಊಬರ್ ಡ್ರೈವರ್ ಅಂಡ್ ಓನರ್ಸ್ ಅಸೋಸಿಯೇಷನ್ನ ಬೆಂಗಳೂರು ನಗರ ಅಧ್ಯಕ್ಷ ಅಶೋಕ್ ಹೇಳಿದ್ದಾರೆ. ಟಿವಿ9 ಜೊತೆ ಮಾತನಾಡಿದಂತಹ ಅವರು, ಬಂದ್ಗೆ ನೈತಿಕ ಬೆಂಬಲ ಕೊಡ್ತೀವಿ, ನಾಳಿನ ರ್ಯಾಲಿಯಲ್ಲಿ ಭಾಗಿಯಾಗ್ತೀವಿ ಅಂತ ತಿಳಿಸಿದರು. ಈಗಾಗಲೇ 2 ಲಾಕ್ಡೌನ್ನಿಂದ ಚಾಲಕರು ಸಾಕಷ್ಟು ಆರ್ಥಿಕ ಸಂಕಷ್ಟದಲ್ಲಿದ್ದಾರೆ. ಆದರೆ ರೈತರು ಬೆಳೆದ ಅನ್ನವನ್ನ ನಾವು ತಿಂತೇವೆ, ಆದ್ರಿಂದ ನಾವು ಅವರಿಗೆ ಯಾವಾಗಲೂ ಬೆಂಬಲ ಕೊಡ್ತೀವಿ. ಆದರೆ ಎಂದಿನಂತೆ ಬೆಂಗಳೂರಿನಲ್ಲಿ ಓಲಾ ಊಬರ್ ಸಂಚಾರ ಮಾಡುತ್ತೆ ಅಂತ ಅಶೋಕ್ ಹೇಳಿದರು. ನಾಳಿನ ಭಾರತ್ ಬಂದ್ ಬಗ್ಗೆ ಸಿಎಂ ಬಸವರಾಜ ಬೊಮ್ಮಾಯಿ ಪ್ರತಿಕ್ರಿಯಿಸಿದ್ದಾರೆ. ಕೋವಿಡ್ನಿಂದ ಇದೀಗ ಆರ್ಥಿಕ ಚಟುವಟಿಕೆಗಳು ಆರಂಭ ಆಗಿದೆ. ಆರ್ಥಿಕವಾಗಿ ಜನಸಾಮಾನ್ಯರು, ರೈತರು ತೊಂದರೆ ಅನುಭವಿಸಿದ್ದಾರೆ. ಹೀಗಾಗಿ ಪ್ರತಿಭಟನಾಕಾರರು ಎಲ್ಲಾ ಚಟುವಟಿಕೆಗಳಿಗೆ ಸಹಕಾರ ನೀಡಬೇಕು ಅಂತ ಬೆಳಗಾವಿಯಲ್ಲಿ ಸಿಎಂ ಬೊಮ್ಮಾಯಿ ಹೇಳಿದ್ದಾರೆ. ನಾಳಿನ ಭಾರತ್ ಬಂದ್ ಬಗ್ಗೆ ಸಾರಿಗೆ ಸಚಿವ ಶ್ರೀರಾಮುಲು ಪ್ರತಿಕ್ರಿಯಿಸಿದ್ದಾರೆ. ರೈತರ ಸಂಘಗಳು ಹಮ್ಮಿಕೊಂಡಿರುವಂತಹ ಬಂದ್ಗೆ ಸಾರಿಗೆ ಇಲಾಖೆ ಬೆಂಬಲ ನೀಡಲ್ಲ ಅಂತ ಹೇಳಿದ್ದಾರೆ. ಸೋಮವಾರ ಸರ್ಕಾರಿ ಬಸ್ಗಳು ಎಂದಿನಂತೆ ಸಂಚರಿಸಲಿವೆ. ರೈತರನ್ನ ದಾರಿ ತಪ್ಪಿಸಲು ಕಾಂಗ್ರೆಸ್ ಮುಂದಾಗಿದ್ದು ನಿಜವಾದ ರೈತರು ಬಿಜೆಪಿ ಪರವಾಗಿದ್ದಾರೆ. ಬಿಳಿ ಶರ್ಟ್ನ ರೈತರು ಮಾತ್ರ ಕಾಂಗ್ರೆಸ್ ಅನ್ನು ಬೆಂಬಲಿಸುತ್ತಿದ್ದಾರೆ ಅಂತ ಸಚಿವ ಬಿ ಶ್ರೀರಾಮುಲು ವ್ಯಂಗ್ಯವಾಡಿದ್ದಾರೆ. ಒತ್ತಾಯಪೂರ್ವಕವಾಗಿ ನಾಳೆ ಬಂದ್ ಮಾಡಿಸುವಂತಿಲ್ಲ ಅಂತ ಕೊಪ್ಪಳ ಜಿಲ್ಲಾಧಿಕಾರಿ ವಿಕಾಸ್ ಕಿಶೋರ್ ಹೇಳಿದ್ದಾರೆ. ನಾಳೆ ಭಾರತ್ ಬಂದ್ ಹಿನ್ನೆಲೆಯಲ್ಲಿ ರೈತ ಸಂಘಟನೆ, ಕನ್ನಡಪರ ಸಂಘಟನೆ ಮುಖಂಡರೊಂದಿಗೆ ಸಭೆ ಮಾಡಲಾಗಿದೆ ಅಂತ ವಿಕಾಸ್ ಕಿಶೋರ್ ತಿಳಿಸಿದ್ದಾರೆ. ಸರ್ಕಾರದ ನಿಯಮಗಳ ಪ್ರಕಾರ ಬಂದ್ ಮಾಡಬೇಕು, ಯಾರು ಕೂಡ ನಿಯಮ ಮೀರಿ ಬಲವಂತವಾಗಿ ಬಂದ್ ಮಾಡುವಂತಿಲ್ಲ ಅಂತ ಜಿಲ್ಲಾಧಿಕಾರಿ ಎಚ್ಚರಿಕೆ ನೀಡಿದ್ದಾರೆ. ಬೆಲೆ ಏರಿಕೆ ವಿರುದ್ಧ ರಾಜ್ಯ ಯುವ ಕಾಂಗ್ರೆಸ್ ಪ್ರತಿಭಟನೆ ಹೇಗಿದೆ? ಯಾವುದೇ ಕಾರಣಕ್ಕೂ ಬಂದ್ ಮಾಡೋದಿಲ್ಲ ಅಂತ ಹೇಳಿದ್ಯಾರು? ಸಿಲಿಕಾನ್ ಸಿಟಿಯಲ್ಲಿ ಮತ್ತೊಂದು ಜಾಲಿ ರೈಡ್ ಆಕ್ಸಿಡೆಂಟ್ ನಡೆದಿದ್ದು ಎಲ್ಲಿ? ನೋಡೋಣ ಬೆಂಗಳೂರು ನ್ಯೂಸ್ ಟಾಪ್ 9ನಲ್ಲಿ. ಬೆಲೆ ಏರಿಕೆ ಖಂಡಿಸಿ ರಾಜ್ಯ ಕಾಂಗ್ರೆಸ್ ನಾಯಕರು ಎತ್ತಿನ ಗಾಡಿ, ಸೈಕಲ್, ಟಾಂಗಾ ಜಾಥಾ ಕೈಗೊಂಡಿದ್ರು. ಇದೀಗ ರಾಜ್ಯ ಯುವ ಕಾಂಗ್ರೆಸ್ ನಾಯಕರು ಸೈಕಲ್ ಜಾಥಾ ನಡೆಸಿದ್ದಾರೆ. ಬೆಲೆ ಏರಿಕೆ ಖಂಡಿಸಿ ಬೆಂಗಳೂರಿನ ಟ್ರಿನಿಟಿ ಸರ್ಕಲ್ ಬಳಿ ಪ್ರತಿಭಟನೆ ನಡೆಸಿದ್ದಾರೆ. ರಾಷ್ಟ್ರೀಯ ಯುವ ಕಾಂಗ್ರೆಸ್ ಅಧ್ಯಕ್ಷ ಬಿವಿ ಶ್ರೀನಿವಾಸ್, ರಾಷ್ಟ್ರೀಯ ಯುವ ಕಾಂಗ್ರೆಸ್ ಕಾರ್ಯದರ್ಶಿ ಮಹಮ್ಮದ್ ನಲ್ಪಾಡ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿದೆ. ನಾವು ಯಾವುದೇ ಕಾರಣಕ್ಕೂ ಬಂದ್ ಮಾಡೋದಿಲ್ಲ ಅಂತ ಕೆಆರ್ ಮಾರ್ಕೆಟ್ನ ಮಹಿಳಾ ವ್ಯಾಪಾರಿಗಳು ಹೇಳಿದ್ದಾರೆ. ಕೊರೋನಾದಿಂದ ತುಂಬಾ ಕಷ್ಟಪಟ್ಟಿದ್ದೇವೆ, ಹಾಗಾಗಿ ನಾಳೆ ನಾವು ಬಂದ್ ಮಾಡದೆ ವ್ಯಾಪಾರ ಮಾಡ್ತೇವೆ. ನಮ್ಮ ಮನೆಯಲ್ಲಿ ಯಾರೂ ಇಲ್ಲ, ನಾನೇ ದುಡಿಮೆ ಮಾಡಬೇಕು, ಮನೆ ಬಾಡಿಗೆ ಕಟ್ಟಬೇಕು, ಮಕ್ಕಳನ್ನ ಶಾಲೆಗೆ ಕಳಿಸಬೇಕು, ಹೀಗಾಗಿ ಬಂದ್ ಮಾಡೋದಿಲ್ಲ ಅಂತ ಮಹಿಳಾ ವ್ಯಾಪಾರಿಗಳು ಹೇಳಿದ್ದಾರೆ. ನಾಳಿನ ಭಾರತ್ ಬಂದ್ಗೆ ಹೋಟೆಲ್ ಮಾಲೀಕರ ಸಂಘ ವಿರೋಧಿಸಿದೆ. ಕೇಂದ್ರ ಕೃಷಿ ಕಾಯ್ದೆ ರೈತರಿಗೆ ಅನುಕೂಲವಾಗುವಂತಹ ಕಾನೂನು, ಹೀಗಾಗಿ ನಾಳೆ ಮಾಡ್ತಿರೋ ಬಂದ್ ರಾಜಕೀಯ ಪ್ರೇರಿತವಾಗಿದ್ದು ಇದಕ್ಕೆ ನಮ್ಮ ಬೆಂಬಲವಿಲ್ಲ. ಎಂದಿನಂತೆ ನಮ್ಮ ಹೋಟೆಲ್ ಓಪನ್ ಇರ್ತದೆ ಅಂತ ಹೋಟೆಲ್ ಮಾಲೀಕರ ಸಂಘದ ಬೆಂಗಳೂರು ವಲಯ ಕಾರ್ಯದರ್ಶಿ ಕೃಷ್ಣರಾಜ್ ಹೇಳಿದ್ದಾರೆ. ಕಾವೇರಿ ನಾಡು ನುಡಿಯ ವಿಚಾರ ಬಂದಾಗ ನಾವು ಹೋಟೆಲ್ ಬಂದ್ ಮಾಡಿ ಬೆಂಬಲ ಕೊಟ್ಟಿದ್ದೇವೆ. ಆದ್ರೀಗ ಕೊರೋನಾ ಆರ್ಥಿಕ ಸಂಕಷ್ಟದಲ್ಲಿದ್ದೇವೆ, ಹಾಗಾಗಿ ನಾವು ಹೋಟೆಲ್ ಬಂದ್ ಮಾಡಲ್ಲ ಅಂತ ಹೇಳಿದ್ದಾರೆ.
ಬೆಂಗಳೂರಿನಲ್ಲಿ ಸಾಲು ಸಾಲು ಸಾವು ನೋವು ಸಂಭವಿಸಿದ್ರು ಜಾಲಿ ರೈಡ್ಗೆ ಬ್ರೇಕ್ ಬೀಳ್ತಿಲ್ಲ. ಐಷಾರಾಮಿ ಕಾರಿನಲ್ಲಿ ತಡರಾತ್ರಿ ಜಾಲಿ ರೈಡ್ ಮಾಡಿದ್ದು ಕ್ಯಾಬ್ಗೆ ಡಿಕ್ಕಿ ಹೊಡೆದಿದೆ. ಬೆಂಗಳೂರಿನ ಕಮಾಂಡೋ ಆಸ್ಪತ್ರೆಯ ಬಳಿ ಉದ್ಯಮಿ ಕರೀಂ ಮೆವಾನಿ ಮಗ ಜಾವೇರ್ನಿಂದ ಅಪಘಾತ ನಡೆದಿದೆ. ಕೇಶವಮೂರ್ತಿ ಎಂಬವರ ಕ್ಯಾಬ್ಗೆ ಐಷಾರಾಮಿ ಕಾರು ಡಿಕ್ಕಿ ಹೊಡೆದಿದೆ. ಉದ್ಯಮಿ ಕರೀಂ ಮೆವಾನಿ ಮಗ ಜವೇರ್ ಹಾಗೂ ಸ್ನೇಹಿತರು ಇಂದಿರಾನಗರದಲ್ಲಿ ರಾತ್ರಿ ಪಾರ್ಟಿ ಮಾಡಿ 3 ಐಷಾರಾಮಿ ಕಾರಿನಲ್ಲಿ ಜಾಲಿ ರೈಡ್ ಮಾಡ್ತಿದ್ರು. ಉದ್ಯಮಿ ಕರೀಂ ಮೆವಾನಿ ಮಗ ಜವೇರ್ ಸೊಸೆ ಶ್ರೇಯಾ ಜವೇರ್ನ ಸ್ನೇಹಿತರು ಕಾರಿನಲ್ಲಿ ಜಾಲಿ ರೈಡ್ಗೆ ತೆರಳಿದ್ರು. ಈ ವೇಳೆ ಜವೇರ್ ಚಲಾಯಿಸುತ್ತಿದ್ದ ಐಷಾರಾಮಿ ಕಾರು ಕ್ಯಾಬ್ಗೆ ಡಿಕ್ಕಿಯಾಗಿದೆ. ಅಪಘಾತದ ರಭಸಕ್ಕೆ ಕ್ಯಾಬ್ ಸಂಪೂರ್ಣ ಜಖಮಾಗಿದೆ. ಆದರೆ ಅಪಘಾತ ಸ್ಥಳದಲ್ಲಿ ಸ್ನೇಹಿತ ಯಜೂರ್ ಮದ್ಯದ ಅಮಲಿನಲ್ಲಿ ಹೈಡ್ರಾಮಾ ಮಾಡಿದ್ದಾನೆ. ಅಪಘಾತದ ಬಗ್ಗೆ ಗಾಯಾಳು ಕೇಶವಮೂರ್ತಿ ದೂರು ನೀಡಿದ್ದು ಹಲಸೂರು ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರ್ಯಾಶ್ ಡ್ರೈವಿಂಗ್, ನಿರ್ಲಕ್ಷ್ಯ, ಅಪಾಯಕಾರಿ ಚಾಲನೆ ಪ್ರಕರಣ ದಾಖಲಿಸಲಾಗಿದೆ. ಐಷಾರಾಮಿ ಕಾರು ಅಪಘಾತ ಪ್ರಕರಣ ಸಂಬಂಧ ಘಟನೆ ಬಳಿಕ ಉದ್ಯಮಿ ಮಗ ಜವೇರ್ ಮತ್ತು ದೂರುದಾರ ಕೇಶವಮೂರ್ತಿಯಿಂದ ಪೊಲೀಸರು ಸ್ಟೇಟ್ಮೆಂಟ್ ಪಡೆದಿದ್ದಾರೆ. ಜವೇರ್ನಿಂದ ಲೇಟ್ ನೈಟ್ ಎಲ್ಲಿಂದ ಬರ್ತಿದ್ರಿ, ಯಾವೆಲ್ಲ ಕಾರ್ಗಳಲ್ಲಿ ಜಾಲಿ ರೈಡ್ಗೆ ಬಂದಿದ್ರಿ, ಅಷ್ಟು ರ್ಯಾಶ್ ಆಗಿ ಕಾರ್ ಚಾಲನೆ ಯಾಕೆ ಮಾಡಿದ್ರಿ ಅಂತ ಹೇಳಿಕೆ ಪಡೆದಿದ್ದಾರೆ. ಇತ್ತ ದೂರುದಾರನಿಂದಲೂ ಘಟನೆ ಹೇಗಾಯಿತು, ಡಿಕ್ಕಿ ವೇಳೆ ಜಾವೇರ್ ಜೊತೆ ಯಾರಿದ್ರು ಅಂತ ಮಾಹಿತಿ ಸಂಗ್ರಹಿಸಿದ್ದಾರೆ. ಖಾಸಗಿ ಕಂಪನಿಯ ಗೋಡೌನ್ನಲ್ಲಿ 15 ಎಲ್ಇಡಿ ಟಿವಿಗಳನ್ನು ಕಳ್ಳತನ ಮಾಡಲಾಗಿದೆ. ಬೆಂಗಳೂರು ಉತ್ತರ ತಾಲೂಕಿನ ಕಾಚೋಹಳ್ಳಿಯ ಸ್ಟೋರೇಜಿಯನ್ಸ್ ಲಾಜಿಸ್ಟಿಕ್ಸ್ ಹೆಸರಿನ ಗೋಡೌನ್ನಲ್ಲಿ ಕಳ್ಳತನ ನಡೆದಿದ್ದು ಡೆಲಿವರಿ ಬಾಯ್ ಕಳ್ಳತನ ಮಾಡಿದ್ದಾನೆ ಅಂತ ಆರೋಪಿಸಲಾಗಿದೆ. ಗೋಡೌನ್ನಲ್ಲಿ ಕೆಲಸ ಮಾಡುತ್ತಿದ್ದ ರಾಜ ಎಂಬಾತನ ಮೇಲೆ ಲಾಜಿಸ್ಟಿಕ್ ಮಾಲೀಕ ಪ್ರಸನ್ನಕುಮಾರ್ ದೂರು ದಾಖಲಿಸಿದ್ದಾರೆ. ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪಕ್ಷ ಸಂಘಟನೆಗೆ ಮುಂದಾದ ಎಚ್ಡಿಕೆ ರಣತಂತ್ರ ಹೇಗಿದೆ? ಗುರಿ ಸಾಧಿಸಲು ಜೆಡಿಎಸ್ ಕಾರ್ಯಾಗಾರದಲ್ಲಿ ತರಬೇತಿ ಹೇಗಿರಲಿದೆ? ಜನರ ನಿದ್ದೆಗೆಡಿಸಿದ್ದ ಚಿರತೆ ಸೆರೆಯಾಗಿದ್ದು ಎಲ್ಲಿ? ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ಮುಂಬರುವ ವಿಧಾನಸಭಾ ಚುನಾವಣೆಗೆ ಜೆಡಿಎಸ್ ಭರ್ಜರಿ ತಯಾರಿ ನಡೆಸಿದ್ದು ಜೆಡಿಎಸ್ ಪಕ್ಷ ಸಂಘಟನೆಗೆ ಎಚ್ಡಿ ಕುಮಾರಸ್ವಾಮಿ ಮುಂದಾಗಿದ್ದಾರೆ. ಇದೇ ಮೊದಲ ಬಾರಿಗೆ 4 ದಿನಗಳ ಕಾಲ ಜೆಡಿಎಸ್ ಕಾರ್ಯಾಗಾರ ಹಮ್ಮಿಕೊಂಡಿದ್ದು ನಾಳೆಯಿಂದ ಸೆಪ್ಟೆಂಬರ್ 30ರವರೆಗೂ ಕಾರ್ಯಾಗಾರ ನಡೆಯಲಿದೆ. ರಾಮನಗರ ತಾಲೂಕಿನ ಕೇತಗಾನಹಳ್ಳಿ ಗ್ರಾಮದ ಬಳಿ ಇರುವಂತಹ ತೋಟದಲ್ಲಿ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿದ್ದು ವೇದಿಕೆ ಸಿದ್ಧಪಡಿಸಲಾಗುತ್ತಿದೆ. ನಾಳೆಯಿಂದ ಶುರುವಾಗಲಿರುವಂತಹ 4 ದಿನಗಳ ಕಾಲ ಜೆಡಿಎಸ್ ಕಾರ್ಯಾಗಾರವನ್ನು ಮಾಜಿ ಪ್ರಧಾನಿ ಜೆಡಿಎಸ್ ವರಿಷ್ಠ ಎಚ್ಡಿ ದೇವೇಗೌಡರು ಉದ್ಘಾಟಿಸಲಿದ್ದಾರೆ. ಮೊದಲ 2 ದಿನ ಶಾಸಕರು, ಮಾಜಿ ಶಾಸಕರು, ವಿಧಾನಸಭಾ ಅಭ್ಯರ್ಥಿಗಳಿಗೆ ತರಬೇತಿ ನೀಡಲಾಗುತ್ತೆ. 3ನೇ ದಿನ ಮಹಿಳಾ ಮುಖಂಡರಿಗೆ ಹಾಗೂ 4ನೇ ದಿನ ವಿದ್ಯಾರ್ಥಿ ಘಟಕದ ಪದಾಧಿಕಾರಿಗಳಿಗೆ ತರಬೇತಿ ನೀಡಲು ತೀರ್ಮಾನಿಸಲಾಗಿದೆ. ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಯಾವುದೇ ಪಕ್ಷದ ಜೊತೆ ಹೊಂದಾಣಿಕೆ ಇಲ್ಲ. ಸ್ವತಂತ್ರವಾಗಿ ಅಧಿಕಾರ ಪಡೆಯುವುದೇ ನಮ್ಮ ಗುರಿ. ಹೀಗಾಗಿ 1.5 ವರ್ಷದ ಮೊದಲೇ ಅಖಾಡಕ್ಕೆ ಇಳಿತಾ ಇದ್ದೇವೆ ಅಂತ ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಜೆಡಿಎಸ್ ಪಕ್ಷದ ಸಂಘಟನಾ ದೃಷ್ಟಿಯಿಂದ ಕಾರ್ಯಾಗಾರ ಆಯೋಜನೆ ಮಾಡಿದ್ದೇವೆ. ಬೂತ್ ಮಟ್ಟದಲ್ಲಿ ಮಹಿಳಾ ಸಂಘಟನೆ ಮಾಡುವ ಬಗ್ಗೆ ತರಬೇತಿ ನೀಡುತ್ತೇವೆ ಅಂತ ಎಚ್ಡಿಕೆ ಹೇಳಿದ್ದಾರೆ. ರಾಜಕೀಯ ವಿರೋಧಿಗಳಿಗೆ ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ತಿರುಗೇಟು ಕೊಟ್ಟಿದ್ದಾರೆ. ತೋಟದಲ್ಲಿ ಸೇರ್ಕೊಂಡು ರಾಜಕೀಯವನ್ನ ನಿಷ್ಕ್ರಿಯಗೊಳಿಸಿದ್ದಾರೆ ಅಂತ ಕೆಲವರು ತಿಳಿದುಕೊಂಡಿದ್ದಾರೆ. ಆದರೆ ನಾನು ತೋಟದ ಕೆಲಸದ ಜೊತೆಗೆ ಪಕ್ಷವನ್ನು ಸದೃಢಗೊಳಿಸ್ತಾ ಇದ್ದೇನೆ. ಮಿಷನ್ 123 ಗುರಿ ಮುಟ್ಟಲು ತರಬೇತಿ ನೀಡ್ತಾ ಇದ್ದೆ. 7 ಸೆಷನ್ಗಳಲ್ಲಿ ಕಾರ್ಯಾಗಾರ ನಡೆಯುತ್ತೆ. ನುರಿತ ತರಬೇತುದಾರರಿಂದ ತರಬೇತಿ ನೀಡಲಾಗುತ್ತದೆ ಅಂತ ಎಚ್ಡಿಕೆ ತಿಳಿಸಿದ್ದಾರೆ. ಮೊಮ್ಮಗನ ಆಗಮನಕ್ಕೆ ಟಿವಿ9 ಜೊತೆ ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಸಂತಸ ಹಂಚಿಕೊಂಡಿದ್ದಾರೆ. ನಮ್ಮ ಕುಟುಂಬದಲ್ಲಿ ಹೊಸ ಸದಸ್ಯ ಸೇರ್ಪಡೆಯಾಗಿದ್ದಾನೆ. ನಾಡಿನ ಜನತೆ ತಮ್ಮ ಕುಟುಂಬದಲ್ಲೇ ಮಗು ಹುಟ್ಟಿದೆ ಅನ್ನೋ ರೀತಿ ಪ್ರೀತಿ ತೋರಿದ್ದಾರೆ ಅಂತ ಎಚ್ಡಿಕೆ ತಿಳಿಸಿದ್ರು. ಅಲ್ಲದೆ ವಿಶೇಷವಾಗಿ ರಾಮನಗರ ಜನತೆ ನನಗೆ ಆಶೀರ್ವಾದ ಮಾಡಿದ್ದಾರೆ. ಮನೆಯ ಮಗನಾಗಿ ಪ್ರೀತಿ ಕೊಟ್ಟಿದ್ದಾರೆ. ಹೀಗಾಗಿ ಮೊಮ್ಮಗನಲ್ಲೂ ಸಹಾಯ ಮಾಡುವ ಗುಣ ಬೆಳೆಯಲೆಂದು ಶುಭ ಹಾರೈಸಲು ಕೇಳ್ತೇನೆ ಅಂತ ತಿಳಿಸಿದ್ರು. ಧಾರವಾಡ ಸುತ್ತಮುತ್ತ ಆತಂಕ ಸೃಷ್ಟಿ ಮಾಡಿದಂತಹ ಚಿರತೆ ಕೊನೆಗೂ ಸೆರೆಯಾಗಿದೆ. ಧಾರವಾಡ ತಾಲೂಕಿನ ಕವಲಗೇರಿ ಗ್ರಾಮದ ಬಳಿ ಚಿರತೆ ಸೆರೆ ಸಿಕ್ಕಿದೆ. ಚಿರತೆ ಪ್ರತ್ಯಕ್ಷದಿಂದ ಆತಂಕಕ್ಕೆ ಈಡಾಗಿದ್ದಂತಹ ಗ್ರಾಮಸ್ಥರು ಚಿರತೆ ಸೆರೆಗೆ ಮನವಿ ಮಾಡಿದ್ರು. ಅದರಂತೆ ಕಳೆದ 5 ದಿನದಿಂದ ಅರಣ್ಯ ಇಲಾಖೆ ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿದ್ರು. ಇದೀಗ ಅರಣ್ಯ ಇಲಾಖೆ ಸಿಬ್ಬಂದಿ ಕವಲಗೇರಿ ಗ್ರಾಮದ ಬಳಿ ಇಟ್ಟಿದ್ದಂತಹ ಬೋನಿಗೆ ಚಿರತೆ ಬಿದ್ದಿದೆ.
ಭಾರಿ ಮಳೆಯಿಂದ ಕೋಲಾರದ ಕೋಲಾರಮ್ಮ ಕೆರೆ ತುಂಬಿದ್ದು ಕೋಡಿ ಹರಿತಾ ಇದೆ. ಆದರೆ ಕೋಡಿ ಪ್ರದೇಶದ ನೀರಿನಲ್ಲಿ ನೊರೆ ಕಾಣಿಸ್ತಾ ಇದ್ದು ಜನರನ್ನ ಆತಂಕಕ್ಕೆ ದೂಡಿದೆ. ಕೆಸಿ ವ್ಯಾಲಿ ಹಾಗೂ ಮಳೆ ನೀರಿನ ಮಿಶ್ರಣದಿಂದಾಗಿ ಕೋಡಿ ಹರಿಯುವ ಪ್ರದೇಶದ ನೀರಿನಲ್ಲಿ ನೊರೆ ಕಾಣಿಸಿಕೊಂಡಿದೆ. ಇದರಿಂದಾಗಿ ಮಳೆಯಿಂದ 20 ವರ್ಷಗಳ ನಂತರ ಕೋಲಾರಮ್ಮ ಕೆರೆ ಭರ್ತಿಯಾಗಿದೆ. ನೀರಾವರಿ ಯೋಜನೆಯಲ್ಲಿ ಕೆಜಿಎಫ್ ಸೇರ್ಪಡೆಗೆ ಮಾಜಿ ಶಾಸಕ ವೈ ಸಂಪಂಗಿ ಆಗ್ರಹಿಸಿದ್ದಾರೆ. 350 ಕೋಟಿ ವೆಚ್ಚದ ಯರಗೋಳ್ ನೀರಾವರಿ ಯೋಜನೆಯಲ್ಲಿ ಕೋಲಾರ, ಬಂಗಾರಪೇಟೆ, ಮಾಲೂರು ತಾಲೂಕು ಮಾತ್ರ ಸೇರ್ಪಡೆ ಮಾಡಲಾಗಿದೆ. ಹೀಗಾಗಿ ಕೆಜಿಎಫ್ ತಾಲೂಕನ್ನು ಸೇರ್ಪಡೆ ಮಾಡಲು ಕೋಲಾರ ಜಿಲ್ಲೆಯ ಕೆಜಿಎಫ್ನ ಮಾಜಿ ಶಾಸಕ ವೈ ಸಂಪಂಗಿ ಆಗ್ರಹಿಸಿದ್ದಾರೆ. ತಮ್ಮ 100 ಬೆಂಬಲಿಗರೊಂದಿಗೆ ಬಂಗಾರಪೇಟೆ ತಾಲೂಕಿನ ಯರಗೋಳ್ಗೆ ಭೇಟಿ ನೀಡಿ ಒತ್ತಾಯಿಸಿದ್ದಾರೆ. ಹಾಡಿಯಲ್ಲಿ ಸಾಂಪ್ರದಾಯಿಕ ನೃತ್ಯಕ್ಕೆ ಯುವಕ ಯುವತಿಯರು ಮಕ್ಕಳು ಭರ್ಜರಿಯಾಗಿ ಡ್ಯಾನ್ಸ್ ಮಾಡಿದ್ದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ವೈರಲ್ ಆಗಿದೆ. ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಚಿಕ್ಕ ಹೆಜ್ಜೂರು ಹಾಡಿಯಲ್ಲಿ ಜನರು ಕುಣಿದು ಕುಪ್ಪಳಿಸಿದ್ದಾರೆ. ಸೊಂಟಕ್ಕೆ ಸೊಪ್ಪು ಕಟ್ಟಿಕೊಂಡು ನೃತ್ಯ ಮಾಡಿದ್ದು ಹಾಡಿ ಜನರ ಲಯಬದ್ಧ ನೃತ್ಯಕ್ಕೆ ಜನರು ಫಿದಾ ಆಗಿದ್ದಾರೆ. ಜಮೀನು ಸ್ವಾಧೀನ ವಿರೋಧಿಸಿ ಸಿಎಂ ಬಳಿ ರೈತರು ಮನವಿ ಮಾಡಿದ್ದು ಹೇಗೆ? ಪಂಚಮಸಾಲಿ ಸಮುದಾಯದ ಮೀಸಲಾತಿ ಬಗ್ಗೆ ಸಿಎಂ ಹೇಳಿದ್ದೇನು? ಯಾವ್ಯಾವ ದೇವಾಲಯಗಳಿಗೆ ಸಚಿವ ಅಶ್ವಥ್ ನಾರಾಯಣ್ ಭೇಟಿ ನೀಡಿದ್ದಾರೆ? ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9ನಲ್ಲಿ. ಬೆಳಗಾವಿಯ ಮಚ್ಚೆ ಗ್ರಾಮದ ಬಳಿ ರಾಷ್ಟ್ರೀಯ ಹೆದ್ದಾರಿ 4A ನಿರ್ಮಾಣಕ್ಕೆ ಜಮೀನು ಸ್ವಾಧೀನಕ್ಕೆ ರೈತರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಗೆ ಮಚ್ಚೆ ಭಾಗದಲ್ಲಿ ಬೆಳೆಯುವ ಭತ್ತ, ಚನ್ನಂಗಿ ಬೆಳೆಯನ್ನ ತೋರಿಸಿ ಸ್ವಾಧೀನ ಕೈಬಿಡುವಂತೆ ರೈತರು ಮನವಿ ಮಾಡಿದ್ದಾರೆ. ಬೆಳಗಾವಿಯ ಸರ್ಕ್ಯೂಟ್ ಹೌಸ್ನಲ್ಲಿ ಸಿಎಂ ಭೇಟಿಯಾದ ರೈತ ಪ್ರಕಾಶ್ ನಾಯ್ಕ್ ಸಿಎಂ ಬಳಿ ಮನವಿ ಸಲ್ಲಿಸಿದ್ದಾರೆ. ಇನ್ನು ಕೆಲವೇ ರೈತ ಮುಖಂಡರಿಗೆ ಸಿಎಂ ಭೇಟಿಗೆ ಅವಕಾಶ ನೀಡಿದ್ರಿಂದಾಗಿ ನ್ಯೂ ಸರ್ಕ್ಯೂಟ್ ಹೌಸ್ ಬಳಿ ಪೊಲೀಸರ ಜೊತೆ ರೈತರು ವಾಗ್ವಾದ ನಡೆಸಿದರು. ರೈತ ಮುಖಂಡರ ಜೊತೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸಭೆ ನಡೆಸಿದರು. ಬೆಳಗಾವಿಯ ನ್ಯೂ ಸರ್ಕ್ಯೂಟ್ ಹೌಸ್ನಲ್ಲಿ ನಡೆದಂತಹ ಸಭೆಯಲ್ಲಿ ರೈತ ಮುಖಂಡರಿಂದ ಸಿಎಂ ಬೊಮ್ಮಾಯಿ ಮಾಹಿತಿ ಪಡೆದರು. ಸಕ್ಕರೆ ಕಾರ್ಖಾನೆಗಳಿಂದ ಬರಬೇಕಾಗಿರುವಂತಹ ಕಬ್ಬಿನ ಬಾಕಿ ಬಿಲ್, ನೆರೆ ಸಂತ್ರಸ್ತರ ಪರಿಹಾರ ತುರ್ತಾಗಿ ಕೊಡುವಂತೆ ರೈತ ಮುಖಂಡರು ಮನವಿ ಮಾಡಿದರು. ಇದೇ ವೇಳೆ ಸಕ್ಕರೆ ಆಯುಕ್ತಾಲಯ ಬೆಳಗಾವಿಗೆ ಸ್ಥಳಾಂತರಿಸಲು ಮನವಿ ಸಲ್ಲಿಸಿದರು. ಕಬ್ಬು ಬೆಳೆಗಾರರಿಗೆ ಬಾಕಿ ಹಣ ಕೊಡಲು ಸೂಚಿಸುತ್ತೇವೆ ಅಂತ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದಂತಹ ಸಿಎಂ ಬೊಮ್ಮಾಯಿ 2019ರಿಂದ 20ರಲ್ಲಿ ಮಳೆಯಿಂದ ಮನೆಗಳಿಗೆ ಹಾನಿಯಾಗಿದೆ. ಆಗ ನಮ್ಮ ನಾಯಕರು ಪರಿಹಾರ ಕೊಡುವುದಾಗಿ ಹೇಳಿದರು. ಸರ್ಕಾರ ಪ್ರವಾಹ ಸಂತ್ರಸ್ತರಿಗೆ ಪರಿಹಾರವನ್ನು ಕೊಡ್ತಾ ಇದೆ ಅಂತ ತಿಳಿಸಿದರು. ಅಲ್ಲದೆ ಡಿಸೆಂಬರ್ನಲ್ಲಿ ಬೆಳಗಾವಿಯಲ್ಲಿ ಅಧಿವೇಶನದ ಬಗ್ಗೆ ಚಿಂತನೆ ಇದೆ. ಈ ಬಗ್ಗೆ ಚರ್ಚಿಸಿ ನಿರ್ಧಾರ ಮಾಡಲಾಗುತ್ತೆ ಅಂತ ಹೇಳಿದರು. ಮೀಸಲಾತಿ ಬಗ್ಗೆ ಹಿಂದುಳಿದ ವರ್ಗಗಳ ಆಯೋಗದ ವರದಿ ಬಂದ ಬಳಿಕ ಕ್ರಮ ಕೈಗೊಳ್ಳುವುದಾಗಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ. ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿಗೆ ಆಗ್ರಹಿಸಿ ಅಕ್ಟೋಬರ್ 1ರಿಂದ ಪ್ರತಿಭಟನೆಗೆ ಜಯಮೃತ್ಯುಂಜಯ ಸ್ವಾಮೀಜಿ ನಿರ್ಧಾರ ಮಾಡಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿದಂತಹ ಸಿಎಂ, ನಾನು ಶ್ರೀಗಳ ಜೊತೆ ನಿರಂತರ ಸಂಪರ್ಕದಲ್ಲಿದ್ದೇನೆ. ಸಮಸ್ಯೆಗಳನ್ನು ಎಲ್ಲರೂ ಸೇರಿ ಬಗೆಹರಿಸಬೇಕಿದೆ ಅಂತ ಹೇಳಿದರು. ಉಡುಪಿಯ ಹಲವು ದೇವಾಲಯಗಳಿಗೆ ಸಚಿವ ಅಶ್ವಥ್ ನಾರಾಯಣ್ ಭೇಟಿ ಕೊಟ್ಟಿದ್ದಾರೆ. 2 ದಿನಗಳ ಉಡುಪಿ ಪ್ರವಾಸದಲ್ಲಿರುವಂತಹ ಅಶ್ವಥ್ ನಾರಾಯಣ್ ಕುಟುಂಬ ಸಮೇತರಾಗಿ ದೇವಾಲಯಗಳಿಗೆ ಭೇಟಿ ಕೊಟ್ಟಿದ್ದಾರೆ. ಕುಂದಾಪುರ ತಾಲೂಕು ಕಮಲಶಿಲೆ ದೇವಸ್ಥಾನದಲ್ಲಿ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಿಯ ಸಮ್ಮುಖದಲ್ಲಿ ಚಂಡಿಕಾ ಯಾಗ ನಡೆಸಿದ್ದಾರೆ. ಬೈಂದೂರು ತಾಲೂಕಿನ ಕೊಲ್ಲೂರು ಕ್ಷೇತ್ರಕ್ಕೂ ಭೇಟಿ ಕೊಟ್ಟು ಮೂಕಾಂಬಿಕೆಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಕಲಬುರಗಿಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ರಸ್ತೆ ಗುಂಡಿ ಮುಚ್ಚಿದ್ದು ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಕಲಬುರಗಿ ನಗರದ ಆಳಂದ ಚೆಕ್ಪೋಸ್ಟ್ನಲ್ಲಿದ್ದ ಗುಂಡಿಗಳನ್ನು ಕಾನ್ಸ್ಟೇಬಲ್ ಚಂದ್ರಕಾಂತ್ ಮಣ್ಣು ಹಾಕಿ ಮುಚ್ಚಿದ್ದಾರೆ. ಗುಂಡಿಯಲ್ಲಿ ಬಿದ್ದು ವಾಹನ ಸವಾರರು ಗಾಯಗೊಳ್ತಾ ಇದ್ರು. ಹೀಗಾಗಿ ಸಂಚಾರಿ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುವ ಚಂದ್ರಕಾಂತ್ ತಾವೇ ಸ್ವತಃ ಗುಂಡಿ ಮುಚ್ಚಿದ್ದು ಚಂದ್ರಕಾಂತ್ ಕೆಲಸಕ್ಕೆ ಸಾರ್ವಜನಿಕರು ಮೆಚ್ಚುಗೆ ಸೂಚಿಸಿದ್ದಾರೆ. ಕೊಡಗಿನಲ್ಲಿ ದೀನದಯಾಳ್ ಉಪಾಧ್ಯಾಯರ ಜಯಂತಿ ಆಚರಿಸಲಾಗಿದೆ. ವಿರಾಜಪೇಟೆ ಬಿಜೆಪಿ ಘಟಕ 105 ದೀಪಗಳಲ್ಲಿ ಕಮಲ ಬೆಳಗಿಸಿ ಜಯಂತಿ ಆಚರಿಸಿದರು. ವಿರಾಜಪೇಟೆ ತಾಲೂಕಿನ ಗೋಣಿಕೊಪ್ಪ ಪಟ್ಟಣದಲ್ಲಿ ದೀನದಯಾಳ್ ಉಪಾಧ್ಯಾಯರ ಜಯಂತಿ ಆಚರಿಸಲಾಯಿತು. ಆಂಧ್ರಪ್ರದೇಶ ಒಡಿಶಾದಲ್ಲಿ ಗುಲಾಬ್ ಚಂಡಮಾರುತದ ಭೀತಿ ಕಾಡ್ತಿರೋದು ಹೇಗೆ? ಭಾರತದ ವಿಮಾನಕ್ಕಿದ್ದ ನಿಷೇಧ ತೆರವು ಮಾಡಿರೋ ಕೆನಡಾ ಏನೆಲ್ಲ ಷರತ್ತು ವಿಧಿಸಿದೆ? ಅಮೆರಿಕ ಭಾರತಕ್ಕೆ ಯಾವೆಲ್ಲ ಕಲಾಕೃತಿ ಹಸ್ತಾಂತರಿಸಿದೆ? ನೋಡೋಣ ನ್ಯಾಷನಲ್ ನ್ಯೂಸ್ ಟಾಪ್ 9ನಲ್ಲಿ.
ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಉಂಟಾಗಿದ್ದು ನಿನ್ನೆಯಿಂದ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಇಂದು ಸಂಜೆ ವೇಳೆಗೆ ಚಂಡಮಾರುತದ ರೂಪ ಪಡೆದುಕೊಳ್ಳಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಸೈಕ್ಲೋನ್ ಗುಲಾಬ್ ಹೆಸರಿನ ಚಂಡಮಾರುತವು ಆಂಧ್ರಪ್ರದೇಶದ ಉತ್ತರ ಭಾಗ ಹಾಗೂ ಒಡಿಶಾ ದಕ್ಷಿಣ ಭಾಗವನ್ನ ಕೆಲವೇ ಗಂಟೆಗಳಲ್ಲಿ ಪ್ರವೇಶಿಸುವ ನಿರೀಕ್ಷೆಯಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ತಿಳಿಸಿದೆ. ಕರಾವಳಿ ಭಾಗದಲ್ಲಿ ಗಾಳಿಯು ಪ್ರತಿ ಗಂಟೆಗೆ 70ರಿಂದ 80 ಕಿಲೋಮೀಟರ್ ವೇಗದಲ್ಲಿ ಅಪ್ಪಳಿಸುವ ಸಾಧ್ಯತೆ ಇದೆ. ಕಳಿಂಗಪಟ್ಟಣಂ, ವಿಶಾಖಪಟ್ಟಣಂ ಮತ್ತು ಗೋಪಾಲಪುರಗಳಲ್ಲಿ ಚಂಡಮಾರುತ ಸಾಗುವಾಗ ಭಾರೀ ಮಳೆ ಸುರಿಯುವ ಸಾಧ್ಯತೆ ಇರುವುದರಿಂದ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಮೀನುಗಾರರು ಬಂಗಾಳಕೊಲ್ಲಿ ಮತ್ತು ಅಂಡಮಾನ್ ಸಮುದ್ರಕ್ಕೆ ಹೋಗದಂತೆ ಸೂಚಿಸಲಾಗಿದೆ. ಆಂಧ್ರಪ್ರದೇಶದ ಮುಖ್ಯಮಂತ್ರಿ ವೈಎಸ್ ಜಗನ್ಮೋಹನ್ ರೆಡ್ಡಿ ಚಂಡಮಾರುತದ ಎಚ್ಚರಿಕೆ ಹಿನ್ನೆಲೆ ಪರಿಶೀಲನಾ ಸಭೆ ನಡೆಸಿದ್ದಾರೆ. ಎಲ್ಲಾ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಕಂಟ್ರೋಲ್ ರೂಂಗಳನ್ನು ಗ್ರಾಮ ಪಂಚಾಯಿತಿ ಮಟ್ಟದಲ್ಲೂ ಸ್ಥಾಪಿಸುವಂತೆ ಸೂಚನೆ ನೀಡಿದ್ದಾರೆ. ಶ್ರೀಕಾಕುಳಂ ಮತ್ತು ವಿಶಾಖಪಟ್ಟಣಂ ಜಿಲ್ಲೆಗಳಲ್ಲಿ ವಿಪತ್ತು ನಿರ್ವಹಣಾ ಸಿಬ್ಬಂದಿ ಸನ್ನದ್ಧರಾಗಿರುವಂತೆ ಸೂಚಿಸಲಾಗಿದೆ. ಒಡಿಶಾದಲ್ಲೂ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಲಾಗಿದೆ. ವಿಪತ್ತು ಕ್ಷಿಪ್ರ ಕಾರ್ಯಾಚರಣೆ ಪಡೆಯ 42 ತಂಡಗಳು ಮತ್ತು ರಾಷ್ಟ್ರೀಯ ವಿಪತ್ತು ಪ್ರಕ್ರಿಯೆ ಪಡೆಯ 24 ತಂಡಗಳು ಹಾಗೂ ಸುಮಾರು 102 ಅಗ್ನಿಶಾಮಕ ದಳದ ಸಿಬ್ಬಂದಿಯನ್ನ 7 ಜಿಲ್ಲೆಗಳಿಗೆ ಕಳುಹಿಸಲಾಗಿದೆ. ಗಜಪತಿ, ಗಂಜಂ, ರಾಯಗಢ, ಕೊರಪುಟ್, ಮಲ್ಕನಗಿರಿ, ನಬರಂಗಪುರ ಮತ್ತು ಕಂಧಮಾಲ್ ಜಿಲ್ಲೆಗಳಲ್ಲಿ ನೇಮಿಸಲಾಗಿದೆ. ಚಂಡಮಾರುತದಿಂದ ಗಂಜಂನಲ್ಲಿ ತೀವ್ರ ಪರಿಣಾಮ ಬೀರುವ ನಿರೀಕ್ಷೆ ಇದ್ದು, ಆ ಪ್ರದೇಶದಲ್ಲಿ ಮಾತ್ರ 15 ರಕ್ಷಣಾ ತಂಡಗಳನ್ನು ನಿಯೋಜಿಸಲಾಗಿದೆ. ಭಾರತದಿಂದ ನೇರ ಪ್ರಯಾಣಿಕ ವಿಮಾನಗಳ ಮೇಲಿನ ನಿಷೇಧವನ್ನ ಕೆನಡಾ ತೆಗೆದುಹಾಕಿದೆ. ಕೊರೋನಾದಿಂದ ಉಂಟಾದ ಅಪಾಯಗಳ ಕಾರಣದಿಂದ ನಿಷೇಧ ಜಾರಿಗೆ ತರಲಾಗಿತ್ತು. ಇದೀಗ ನಿಷೇಧ ತೆರವು ಮಾಡಿದ್ದು ಎಲ್ಲಾ ವಿಮಾನಗಳು ನಾಳೆಯಿಂದ ಪುನರ್ ಆರಂಭಗೊಳ್ಳಲಿವೆ. 18 ಗಂಟೆಗಳ ಮುಂಚಿತವಾಗಿ ಕೊರೋನಾ ನೆಗೆಟಿವ್ ಪ್ರಮಾಣ ಪತ್ರ ಹೊಂದಿರುವವರಿಗೆ ಮಾತ್ರ ಕೆನಡಾ ಪ್ರಯಾಣಕ್ಕೆ ಅವಕಾಶ ನೀಡಲಾಗಿದೆ. ಜೆಎನ್ಯು ವಿದ್ಯಾರ್ಥಿ ಸಂಘಟನೆಯ ಮಾಜಿ ಅಧ್ಯಕ್ಷ ಸಿಪಿಐ ನಾಯಕ ಕನ್ನಯ್ಯ ಕುಮಾರ್ ಹಾಗೂ ಗುಜರಾತ್ ಶಾಸಕ ಜಿಗ್ನೇಶ್ ಮೇವಾನಿ ಕಾಂಗ್ರೆಸ್ ಸೇರ್ಪಡೆಗೆ ಡೇಟ್ ಫಿಕ್ಸ್ ಆಗಿದೆ. ಇಬ್ಬರು ನಾಯಕರು ಕಾಂಗ್ರೆಸ್ ಸೇರುವ ಬಗ್ಗೆ ಇದುವರೆಗೂ ಇದ್ದ ಊಹಾಪೋಹಗಳಿಗೆ ತೆರೆಬಿದ್ದಿದ್ದು, ಇದೇ ತಿಂಗಳ 28ರಂದು ಇಬ್ಬರು ನಾಯಕರು ಕಾಂಗ್ರೆಸ್ ಸೇರಲಿದ್ದಾರೆ. ಸೆಪ್ಟೆಂಬರ್ 28ರಂದು ಭಗತ್ ಸಿಂಗ್ ಜನ್ಮದಿನದಂದು ನಡೆಯಲಿರುವ ಕಾರ್ಯಕ್ರಮದಲ್ಲಿ ಇವರಿಬ್ಬರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಲಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯ ಅಮೆರಿಕ ಭೇಟಿಯ ಸಮಯದಲ್ಲಿ ಅಮೆರಿಕವು 157 ಕಲಾಕೃತಿಗಳು ಮತ್ತು ಪುರಾತನ ವಸ್ತುಗಳನ್ನು ಭಾರತಕ್ಕೆ ಹಸ್ತಾಂತರಿಸಿದೆ. ಕಂಚಿನ ನಟರಾಜ ಸೇರಿದಂತೆ ಹಲವು ಮೌಲ್ಯಯುತ ಕಲಾಕೃತಿಗಳನ್ನು ನೀಡಲಾಗಿದೆ. ಪ್ರಧಾನಿ ಮೋದಿ ಮತ್ತು ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಅವರು ಕಳ್ಳತನ, ಅಕ್ರಮ ವ್ಯಾಪಾರ ಮತ್ತು ಸಾಂಸ್ಕೃತಿಕ ವಸ್ತುಗಳ ಕಳ್ಳಸಾಗಣೆ ವಿರುದ್ಧ ಹೋರಾಡಲು ತಮ್ಮ ಪ್ರಯತ್ನಗಳನ್ನು ಬಲಪಡಿಸಲು ಬದ್ಧರಾಗಿರುವುದರಿಂದ ಈ ಕ್ರಮ ಕೈಗೊಳ್ಳಲಾಗಿದೆ. 10ನೇ ಶತಮಾನದ ರೇವಾಂತ ಕಲ್ಲಿನ ವಿಗ್ರಹ, 12ನೇ ಶತಮಾನದ ತಾಮ್ರದ ನಟರಾಜನ ವಿಗ್ರಹ, 11 ಮತ್ತು 14ನೇ ಶತಮಾನದ ಪುರಾತತ್ವ ವಸ್ತುಗಳು, ಕಲಾಕೃತಿಗಳು, 45 ಪ್ರಾಚೀನ ವಸ್ತುಗಳನ್ನು ಅಮೆರಿಕ ಮೋದಿ ಭೇಟಿಯಲ್ಲಿ ಭಾರತಕ್ಕೆ ಹಸ್ತಾಂತರಿಸಿದೆ. 157 ಕಲಾಕೃತಿಗಳಲ್ಲಿ ಹಿಂದೂ ಧರ್ಮದ 60, ಬೌದ್ಧ ಧರ್ಮದ 16 ಮತ್ತು ಜೈನ ಧರ್ಮದ 9 ಪ್ರತಿಮೆಗಳನ್ನು ಒಳಗೊಂಡಿದೆ. ಸಂಜು ಸ್ಯಾಮ್ಸನ್ಗೆ ನಿಷೇಧದ ಭೀತಿ ಕಾಡ್ತಿರೋದು ಯಾಕೆ? ಬಲಿಷ್ಠ ಮುಂಬೈ ವಿರುದ್ಧ ಗೆಲುವು ದಾಖಲಿಸಲು ಆರ್ಸಿಬಿ ಪ್ಲಾನ್ ಏನು? ಮೊಮ್ಮಗನೊಂದಿಗೆ ಜಗ್ಗೇಶ್ ಟೈಮ್ ಪಾಸ್ ಮಾಡ್ತಿರೋದು ಹೇಗೆ? ಇದೆಲ್ಲವನ್ನು ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9ನಲ್ಲಿ. ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಪಂಜಾಬ್ ಕಿಂಗ್ಸ್ 5 ರನ್ಗಳ ರೋಚಕ ಗೆಲುವು ಸಾಧಿಸಿದೆ. ಶಾರ್ಜಾದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಪಂಜಾಬ್ ಸನ್ರೈಸರ್ಸ್ ಉರಿದಾಳಿಗೆ ಕಂಗಾಲಾಗಿ ಹೋಯಿತು. ಪಂಜಾಬ್ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 125 ರನ್ ಗಳಿಸಿತು. ಪಂಜಾಬ್ ನೀಡಿದ 126 ರನ್ಗಳ ಸುಲಭ ಗುರಿ ಬೆನ್ನತ್ತಿದಂತಹ ಹೈದರಾಬಾದ್ 20 ಓವರ್ಗಳಲ್ಲಿ 7 ವಿಕೆಟ್ ಕಳೆದುಕೊಂಡು 120 ರನ್ ಗಳಿಸಲಷ್ಟೇ ಶಕ್ತವಾಯಿತು. ಐಪಿಎಲ್ 14ನೇ ಆವೃತ್ತಿಯ ದ್ವಿತೀಯಾರ್ಧದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಹಣೆಬರಹ ಬದಲಾಗಿಲ್ಲ. ಯುಎಇನಲ್ಲಿ ತಾನಾಡಿದ 2ನೇ ಪಂದ್ಯದಲ್ಲೂ ಪಂಜಾಬ್ ವಿರುದ್ಧ ಮುಗ್ಗರಿಸಿದೆ. ಇದರೊಂದಿಗೆ ಕೇನ್ ಪಡೆ ಪ್ಲೇ ಆಫ್ ರೇಸ್ನಿಂದ ಹೊರಬಿದ್ದಿದೆ. ಆಡಿದ 9 ಪಂದ್ಯಗಳಲ್ಲಿ 8ನೇ ಪಂದ್ಯ ಸೋತಿರುವಂತಹ ಹೈದರಾಬಾದ್ ಪ್ಲೇ ಆಫ್ ಕನಸು ಕಮರಿ ಹೋಗಿದೆ. ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಸೋತಿರುವಂತಹ ರಾಜಸ್ಥಾನ್ ಮತ್ತೊಂದು ಶಾಕ್ ಎದುರಾಗಿದೆ. ಡೆಲ್ಲಿ ವಿರುದ್ಧ ನಿಧಾನಗತಿಯ ಬೌಲಿಂಗ್ ಮಾಡಿದ್ದಕ್ಕೆ ಕ್ಯಾಪ್ಟನ್ ಸಂಜು ಸ್ಯಾಮ್ಸನ್ಗೆ 24 ಲಕ್ಷ ರೂಪಾಯಿ ದಂಡ ವಿಧಿಸಲಾಗಿದೆ. ಈ ಸೀಸನ್ನಲ್ಲಿ 2ನೇ ಬಾರಿಗೆ ಸ್ಯಾಮ್ಸನ್ಗೆ ದಂಡ ವಿಧಿಸಲಾಗಿದೆ. ಇನ್ನೊಂದು ಪಂದ್ಯದಲ್ಲಿ ನಿಧಾನಗತಿಯ ಬೌಲಿಂಗ್ ಮಾಡಿದರೆ ಸ್ಯಾಮ್ಸನ್ ಒಂದು ಪಂದ್ಯ ನಿಷೇಧಗೊಳ್ಳಲಿದ್ದಾರೆ.
ಇಂದು ಮಧ್ಯಾಹ್ನ ಅಬುದಾಬಿಯಲ್ಲಿ ನಡೆಯುವಂತಹ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಕೋಲ್ಕತಾ ನೈಟ್ ರೈಡರ್ಸ್ ತಂಡಗಳು ಮುಖಾಮುಖಿಯಾಗ್ತಾ ಇದೆ. ಚೆನ್ನೈ ಮತ್ತು ಕೋಲ್ಕತಾ ಸತತ 2 ಪಂದ್ಯಗಳಲ್ಲೂ ಗೆಲುವು ದಾಖಲಿಸಿದೆ. ಹೀಗಾಗಿ ಇಂದು ಧೋನಿ ಮತ್ತು ಮಾರ್ಗನ್ ಪಡೆ ಸೆಣಸಾಟ ಅಭಿಮಾನಿಗಳ ಕುತೂಹಲ ಹೆಚ್ಚಾಗುವಂತೆ ಮಾಡಿದೆ. ಇಂದು ಐಪಿಎಲ್ನ 2ನೇ ಪಂದ್ಯದಲ್ಲಿ ಬಲಿಷ್ಠ ಮುಂಬೈ ಇಂಡಿಯನ್ಸ್ ಹಾಗೂ ಆರ್ಸಿಬಿ ತಂಡಗಳು ಎದುರಾಗ್ತಾ ಇದೆ. ಯುಎಇ ಚರಣದಲ್ಲಿ 2 ತಂಡಗಳು ಸತತ 2 ಸೋಲು ಕಂಡಿದೆ. ಹ್ಯಾಟ್ರಿಕ್ ಸೋಲಿನಿಂದ ಪಾರಾಗಲು ಕೊಹ್ಲಿ ರೋಹಿತ್ ಪಡೆ ಗೆಲ್ಲಲೇಬೇಕಾದ ಒತ್ತಡಕ್ಕೆ ಸಿಲುಕಿವೆ. ಪ್ಲೇ ಆಫ್ ದೃಷ್ಟಿಯಿಂದಾಗಿ ಆರ್ಸಿಬಿ ತಂಡ ಮುಂಬೈ ಮಣಿಸಿ ಆತ್ಮವಿಶ್ವಾಸ ಹೆಚ್ಚಿಸಿಕೊಳ್ಳಬೇಕಿದೆ. ನಟ ಜಗ್ಗೇಶ್ ಮೊಮ್ಮಗನೊಂದಿಗೆ ಕಾಲ ಕಳೆದಿದ್ದಾರೆ. ಜಗ್ಗೇಶ್ ಬಿಡುವಿದ್ದಾಗ ಹಾರ್ಮೋನಿಯಂ ಬಾರಿಸ್ತಾ ಈಗ ತಾತನ ಹಾದಿಯಲ್ಲೇ ಮೊಮ್ಮಗ ಹೊರಟಿದ್ದಾನೆ. ತಾತನಂತೆ ಹಾರ್ಮೋನಿಯಂ ಬಾರಿಸಿದ್ದಾನೆ. ಈ ವಿಡಿಯೋವನ್ನ ಜಗ್ಗೇಶ್ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ತಾತನಂತೆ ಮೊಮ್ಮಗ ಅಂತ ಬರೆದುಕೊಂಡಿದ್ದಾರೆ. ರಾಣಾ ದಗ್ಗುಬಾಟಿ ಮತ್ತು ವೆಂಕಟೇಶ್ ಒಟ್ಟಿಗೆ ತೆರೆ ಮೇಲೆ ಬರ್ತಿದ್ದಾರೆ. ವೆಬ್ ಸೀರೀಸ್ 1ರ ಮುಖಾಂತರ ರಾಣಾ ಮತ್ತು ವೆಂಕಟೇಶ್ ಒಟ್ಟಿಗೆ ಅಭಿನಯಿಸುತ್ತಿದ್ದಾರೆ. ವಿಶೇಷ ಅಂದ್ರೆ ಇಲ್ಲಿ ವೆಂಕಟೇಶ್ ನೆಗೆಟಿವ್ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ. ಸದ್ಯ ಇಬ್ಬರ ಫಸ್ಟ್ ಲುಕ್ ಕೂಡ ರಿಲೀಸ್ ಆಗಿದೆ. ಮೊದಲ ಬಾರಿಗೆ ವೆಂಕಟೇಶ್ ಖಳನಾಯಕನ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ.